We'll start. So today's class on strategic cost management. ನಿಮ್ಮ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಜಸ್ಟ್ ಕೇಳಿಸಿದ್ಯಲ್ಲ ಅದನ್ನ ಮಾತಾಡ್ತಿರೋದು ಎಲ್ರಿಗೂ? ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಓವರ್ ಆಲ್ ಸ್ಟ್ರಾಟಜಿಕ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಸಿಲೆಬಸ್ ಏನೇನಿದೆ, ಏನೇನ್ ಕವರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ಮಾಡ್ಯೂಲ್ ನಂಬರ್ 1. ಮಾಡ್ಯೂಲ್ ನಂಬರ್ 1 ಬಂದು ನಿಮ್ಗೆ ಐ ಥಿಂಕ್ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರಬಹುವಂಥದ್ದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ ಕಾಣಿಸ್ತಾ ಇದೆ. ಸೊ ನಿಮ್ಮ ಯೂನಿಟ್ 1 ಅಲ್ಲಿ ನಿಮ್ಗೆ ಎರಡು ಮಾಡ್ಯೂಲ್ ಅಥವಾ ಎರಡು ಕಾನ್ಸೆಪ್ಟ್ ಗಳ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಬಗ್ಗೆ ಮಾತಾಡ್ತೀವಿ, ಮತ್ತು ಇನ್ನೊಂದು ಟ್ರಾನ್ಸ್ಫರ್ ಪ್ರೈಸಿಂಗ್ ಬಗ್ಗೆ ಮಾತಾಡ್ತೀವಿ. ಸೊ ಇದು ಎರಡು ಏನೋ ಕಾನ್ಸೆಪ್ಟ್ಸ್ ಗಳನ್ನ ನಾವು ಯೂನಿಟ್ ನಂಬರ್ 1 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಅದು ಬಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ ನಿಮ್ಮ ಫಸ್ಟ್ ಮಾಡ್ಯೂಲ್ ಅಲ್ಲಿ ಇರೋ ಫಸ್ಟ್ ಕಾನ್ಸೆಪ್ಟ್. ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ನಾನು ನಿಮ್ಗೆ ಒಂದು ಆನ್ಯುವಲ್ ರಿಪೋರ್ಟ್ ಅನ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಸ್ಕ್ರೀನ್. ಕಾಣಿಸ್ತಾ ಇದೆಯಲ್ಲ? Yes, sir. This is the Wipro company annual report. 2018-19 ಆನ್ಯುವಲ್ ರಿಪೋರ್ಟ್ ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು. ಇದರಲ್ಲಿ ಈ ಆನ್ಯುವಲ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಕಂಟೆಂಟ್ಸ್ ಕೊಟ್ಟಿದ್ದಾರೆ, ಏನೇನು ಈ ಒಂದು ವಿಪ್ರೋ ಕಂಪ್ನಿಗೆ ಸಂಬಂಧಪಟ್ಟಂಗೆ 2018-19 ಏನೇನು ಆಕ್ಟಿವಿಟೀಸ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಬಂದು ನೀವು ನಿಮ್ಮ P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಬಗ್ಗೆ ಇಲ್ಲಿ ನೀವು ನೋಡ್ತೀರಾ. ಇದಾದ್ಮೇಲೆ ಒಂದು ಕಾನ್ಸೆಪ್ಟ್ ಇದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಏನದು ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್ ಅಂತ. ಎಲ್ಲ ಒಂದು ಆರ್ಗನೈಸೇಷನ್ಸ್ ಸಹ ತನ್ನದೇ ಆದಂತಹ ಒಂದು BRR ನ ರೆಡಿ ಮಾಡುತ್ತೆ, ದಟ್ ಈಸ್ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್ ಅಂತ. ಅಂದ್ರೆ ಅರ್ಥ, ಆ ಒಂದು ಆರ್ಗನೈಸೇಷನ್ ಯಾವ ಒಂದು ಆಕ್ಟಿವಿಟೀಸ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೋ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ರಿಪೋರ್ಟ್ ಮಾಡ್ಬೇಕಾಗತ್ತೆ. ಇಟ್ ಇಸ್ ಮೋರ್ ಆರ್ ಲೆಸ್ ಸಿಮಿಲರ್ ಟು ಯುವರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಕರಿತೀವಿ. ಕೇಳಿದಿರಲ್ಲ ವರ್ಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ? ಈ ತರ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತರನೇ ಕಂಪ್ನಿ ಒಂದು ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್ ಅಂತ ಮಾತಾಡುತ್ತೆ. ನಾನು ಡೈರೆಕ್ಟ್ ಆಗಿ 346 ಪೇಜ್ಗೆ ನಾನು ಹೋಗ್ಬಿಡ್ತೀನಿ ಡೈರೆಕ್ಟ್ ಆಗಿ. ಸೊ 346 ಪೇಜ್ ಅಲ್ಲಿ ನೀವ್ಗೆ ನೋಡಿದ್ರೆ ಕೆಲವೊಂದು ಡಿವಿಷನ್ಸ್ ಮಾಡಿದ್ದಾರೆ. ಈ ಡಿವಿಷನ್ಸ್ ಅಲ್ಲಿ ಅವರು ಒಂದು ಹೇಳೋದು, ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಜನರಲ್ ಇನ್ಫಾರ್ಮೇಶನ್ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಅಂತೆ, ನೇಮ್ ಆಫ್ ದ ಕಂಪನಿ, ಇದ್ರದ್ದು ರಿಜಿಸ್ಟರ್ಡ್ ಅಡ್ರೆಸ್ ಎಲ್ಲಿದೆ, ವೆಬ್ಸೈಟ್ ಏನು, ಇಮೇಲ್ ID ಏನು, ಫೈನಾನ್ಷಿಯಲ್ ಇಯರ್ ಯಾವ ಪೀರಿಯಡ್ ಇಂದ ಯಾವ ಪೀರಿಯಡ್ಗೆ ಕೊಟ್ಟಿದ್ದಾರೆ, ಯಾವ ಸೆಕ್ಟಾರ್ ಇವರು ತೋರಿಸ್ತಿರುವಂತ ಆನ್ಯುವಲ್ ರಿಪೋರ್ಟ್, ಏನ್ ಮೇಜರ್ ಆಗಿ 3 ಪ್ರಾಡಕ್ಟ್ಸ್ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅವ್ರದ್ದು ಲೊಕೇಶನ್ಸ್ ಎಲ್ಲೆಲ್ಲಿದೆ, ಮತ್ತೆ ಅವ್ರದ್ದು ಮಾರ್ಕೆಟಿಂಗ್ ಆಕ್ಟಿವಿಟಿ ಎಲ್ಲೆಲ್ಲಿ ನಡೀತಾ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ಸೆಕ್ಷನ್ B, ದಟ್ ಈಸ್ ಫೈನಾನ್ಷಿಯಲ್ ಡೀಟೇಲ್ಸ್ ಆಫ್ ದ ಕಂಪನಿ ಅಂತ. ಒಂದು ಪೇಡ್ ಅಪ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಆಸ್ ಅಟ್ 31st March 2019 ದ ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ ಸ್ಟುಡ್ ಅಟ್ ಕೌಂಟ್ ಮಾಡಕ್ಕಾಗತ್ತೆ ಯಾರಿಗಾದ್ರೂ? 3, 6, 6, 1, 7 1206 ಕೋಟಿ, 78,70,776 ಕನ್ಸಿಸ್ಟಿಂಗ್ ಆಫ್ so much number of equity shares of ₹2 each ಅಂತ. ಏನಿದು 1,206 ಕೋಟಿ ಏನಿದೆ ಆಕ್ಚುಲ್ ಆಗಿ? ಈಕ್ವಿಟಿ, ಅವ್ರ ಕಂಪ್ನಿಲಿ ಇರುವಂತ ಈಕ್ವಿಟಿ ಅಮೌಂಟ್ ಅದು. ಅದೇ ತರನೇ ಮುಂದೆ ಹೋಗಿ ನೋಡಿದ್ರೆ ನಿಮ್ಗೆ ಟೋಟಲ್ ಟರ್ನ್ ಓವರ್ ಅಂತ ಕೊಟ್ಟಿದ್ದಾರೆ. ಎಷ್ಟು? 5,85,845 ಮಿಲಿಯನ್ ಅಂತ. ಮಿಲಿಯನ್ ಅಂತ ಅಂದ್ರೆ ಎಷ್ಟು ಯಾರಿಗಾದ್ರೂ ಗೊತ್ತಾ? $1 million is equal to how much? 10 crore. 10 lakhs, not 10 crore. So 1 million ಅಂದ್ರೆ 10 ಲಕ್ಷ. ಸೊ ಆ ವರ್ಷ 18-19 ಅವ್ರದ್ದು ಆಗಿರುವಂತ ಟರ್ನ್ ಓವರ್ ಬಂದು ಎಷ್ಟಂತೆ? 5,85,845 ಮಿಲಿಯನ್. ಅಷ್ಟು ಅವ್ರದ್ದೇನೋ ಟೋಟಲ್ ಟರ್ನ್ ಓವರ್ ಆಗಿರೋದು, ಅಂದ್ರೆ ಸೇಲ್ಸ್ ಆಗಿರುವಂತದ್ದು. ದೆನ್ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಅಂದ್ರೆ ಆ ವರ್ಷ ಅವರ ಕಂಪನಿಯ ಟೋಟಲ್ ಕನ್ಸಾಲಿಡೇಟೆಡ್ ಪ್ರಾಫಿಟ್ ಎಷ್ಟು ಅಂತ ಅಂದ್ರೆ 90,179 ಮಿಲಿಯನ್.
ಈ 90,179 ಮಿಲಿಯನ್ ಅಲ್ಲಿ ಅವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಅಂತ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಯಾವ್ದೋ ಪೇಜ್ ನಂಬರ್ 88ರಿಂದ 94 ಆಫ್ ದ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಏನೋ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಸಿಗುತ್ತೆ. ಆಮೇಲೆ ಏನೇನ್ ಆಕ್ಟಿವಿಟೀಸ್ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ ಫೈನ್, ಅದು ಸಹ ಆ ಪೇಜ್ ಅಲ್ಲಿ ಸಿಗುತ್ತಂತೆ. ಇದು ಬಂದು ಏನು ಫೈನಾನ್ಷಿಯಲ್ ರಿಲೇಟೆಡ್ ಆಗಿ ಸಂಬಂಧಪಟ್ಟಂಗೆ ಕೊಟ್ಟಿರುವಂತ ವಿಚಾರ. ಕ್ವಶನ್ ಹಿಯರ್, ನಾನು ಯಾಕೆ ಇದನ್ನ ತೋರಿಸ್ದೆ ಅಂತ ಅಂದ್ರೆ, ಒಂದು ಕಂಪನಿ ತನ್ನ ಈಕ್ವಿಟಿ ಕ್ಯಾಪಿಟಲ್ ನ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಳ್ತಾ ಇಷ್ಟು ಸೇಲ್ಸ್ ಮಾಡ್ಕೊಳ್ತಾ ಇದೆ ಅಂತ ಅಂದ್ರೆ ಕಂಪ್ನಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಸಮ್ ಆಫ್ ದ ಆಕ್ಟಿವಿಟೀಸ್ ಅಂತ. ಇಷ್ಟು 90,179 ಮಿಲಿಯನ್ ಅವ್ರು ಏನು ಅರ್ನ್ ಮಾಡ್ತಾ ಇದಾರೆ ಪ್ರಾಫಿಟ್ ಅನ್ನ, ನಾವು ಅರ್ನ್ ಮಾಡೋ ಪ್ರಾಫಿಟ್ ಬಂದು ಏನ್ ಮಾಡ್ತಿದ್ದಾರೆ ಆ ದುಡ್ಡನ್ನ, ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಡೀಟೇಲ್ ಆಗಿ ಚೆಕ್ ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ಅವ್ರು ಏನೋ ಒಂದು ಕೊಟ್ಟಿದ್ದಾರೆ, CSR ಆಕ್ಟಿವಿಟೀಸ್ ಅಲ್ಲಿ ಏನೋ ಅವ್ರು ಏನೋ ಇಷ್ಟು ಪರ್ಸೆಂಟೇಜ್ ಅಂತ ಖರ್ಚು ಮಾಡ್ತಾ ಇದಾರಂತ. ಅದಾದ್ಮೇಲೆ ಬೇರೆ ಉಳ್ಕೊಂಡಿರೋ ದುಡ್ಡನ್ನ ಬೇರೆ ಬೇರೆ ಆಕ್ಟಿವಿಟೀಸ್ ಗಳಲ್ಲಿ ಏನ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಈ ಪ್ರಾಫಿಟ್ ಅಲ್ಲಿ ಇನ್ಕ್ಲೂಡ್ ಆಗುವಂತ ಮೇಜರ್ ಐಟಮ್ಸ್ ಯಾವ್ದ್ಯಾವ್ದು, ಒಂದು ಸೇಲ್ಸ್ ಟರ್ನ್ ಓವರ್ ಮತ್ತೆ ಇನ್ನೊಂದು ಕಾಸ್ಟ್ ಆಫ್ ದ ಪ್ರಾಡಕ್ಟ್ ಅಥವಾ ಕಾಸ್ಟ್ ಎಷ್ಟು ಖರ್ಚು ಮಾಡ್ಕೊಂಡಿದ್ದಾರೆ, ಎಕ್ಸ್ಪೆಂಡಿಚರ್. ಸೊ ನಿಮ್ಮ ರೆವಿನ್ಯೂ ಇಂದ ಎಕ್ಸ್ಪೆಂಡಿಚರ್ ನ ಕಳೆದ್ರೆ ನಿಮ್ಗೆ ಏನ್ ಸಿಗುವಂತದ್ದು, ಪ್ರಾಫಿಟ್ ಸಿಗುವಂತದ್ದು. ರೆವಿನ್ಯೂನ ಜನರೇಟ್ ಮಾಡ್ಬೇಕು ಅಂತಂದ್ರೆ ಏನ್ ಬೇಕು ನಿಮ್ಗೆ, ನಿಮ್ಮ ಪೇಡ್ ಅಪ್ ಕ್ಯಾಪಿಟಲ್ ಅಥವಾ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಅಲ್ಲಿಗೆ ಅರ್ಥ, ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತ ಇದ್ರೆ ನಿಮ್ಮ ಟರ್ನ್ ಓವರ್ ಜಾಸ್ತಿ ಆಗುತ್ತೆ. ಟರ್ನ್ ಓವರ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪ್ರಾಫಿಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾವು ನೋಡಿದಂತಹ 3 ಮೇಜರ್ ಟರ್ಮಿನಾಲಜಿ ಏನು ಅಂತ ಅಂದ್ರೆ, ಇನ್ವೆಸ್ಟ್ಮೆಂಟ್, ಸೇಲ್ಸ್ ಟರ್ನ್ ಓವರ್ ಮತ್ತೆ ನಿಮ್ಮ ಪ್ರಾಫಿಟ್. ಸೊ ಪ್ರಾಫಿಟ್ ಹಿಂಗ್ ಬಂತು, ನಿಮ್ಮ ಟೋಟಲ್ ಟರ್ನ್ ಓವರ್ ಅಥವಾ ಟೋಟಲ್ ರೆವಿನ್ಯೂ ಮೈನಸ್ ದ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಥವಾ ಟೋಟಲ್ ಕಾಸ್ಟ್ ಇನ್ಕರ್ಡ್ ಟು ಮ್ಯಾನುಫ್ಯಾಕ್ಚರ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಈ ಒಂದು ಮೇಜರ್ ಆಗಿ ಈ 3 ಕಾನ್ಸೆಪ್ಟ್ಸ್ ಗಳು ಒಂದು ಆರ್ಗನೈಸೇಷನ್ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಯಾಕೆ? ಬಿಕಾಸ್ ನಾನು ಇವತ್ತು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ ಅಂದ್ರೆ ಆ ಇನ್ವೆಸ್ಟ್ಮೆಂಟ್ ಅನ್ನ ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಅದನ್ನ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಕಾಸ್ಟ್ ಅನ್ನ ಕಡಿಮೆ ಮಾಡ್ಕೊಳ್ತಾರಲ್ಲ, ಸೊ ದಟ್ ಈಸ್ ವೇರ್ ದ ಒನ್ ಆಫ್ ದ ಮೇಜರ್ ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ವಿಲ್ ಗೋನ್ ಟು ಬಿ ಶೋನ್. ಇವತ್ತು ಒಂದು ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೆಂಗ್ ಹೇಳ್ತೀರಾ, ಯಾವ ಬೇಸಿಸ್ ಮೇಲೆ ಹೇಳ್ತೀರಾ? ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಹೌ ಮಚ್ ಪ್ರಾಫಿಟ್ ದೇ ಆರ್ ಅರ್ನಿಂಗ್ ಎವ್ರಿ ಇಯರ್. ವರ್ಷ ವರ್ಷ ಎಷ್ಟು ಪ್ರಾಫಿಟ್ ನ ಅರ್ನ್ ಮಾಡ್ತಾ ಇದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಒಂದು ಕಂಪನಿ ತನ್ನ ಪ್ರಾಫಿಟಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದೆಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಸೊ ಅಂದ್ರೆ ಅರ್ಥ, ಇಲ್ಲಿ ನಿಮ್ಮ ಪ್ರಾಫಿಟ್ ಹಾಗೆ ನೆಕ್ಸ್ಟ್ ನಿಮ್ಮ ಎಷ್ಟು ಕಾಸ್ಟ್ ನ ಇನ್ಕರ್ ಮಾಡ್ಕೊಳ್ತಿರೋ, ಅಂದ್ರೆ ಎಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ನೀವು ಜಾಸ್ತಿ ಪ್ರಾಫಿಟ್ ನ ಅರ್ನ್ ಮಾಡ್ತೀರಾ ಅನ್ನೋದು ದಟ್ ಈಸ್ ಕಾಸ್ಟ್ ಫ್ಯಾಕ್ಟರ್. ಅದಾದ್ಮೇಲೆ ನಿಮ್ಮ ಇನ್ವೆಸ್ಟ್ಮೆಂಟ್, ಸೊ ನೀವು ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಎಷ್ಟು ಪ್ರಾಫಿಟ್ ನ ತೆಗಿತಾ ಇದ್ದೀರಾ, ಈ 3 ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಓವರ್ ಆಲ್ ಆರ್ಗನೈಸೇಷನ್ ನ ಗ್ರೋತ್. ನೋ, ಆ ಒಂದು ಆರ್ಗನೈಸೇಷನ್ ಈ 3 ಕಾನ್ಸೆಪ್ಟ್ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ ಅಥವಾ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಎಷ್ಟು ಮಟ್ಟಿಗೆ ಅವ್ರು ಏನ್ ಮಾಡ್ಬೇಕಾಗತ್ತೆ, ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವತ್ತು ಒಂದು ಆರ್ಗನೈಸೇಷನ್ ಏನು ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇವತ್ತು ನಾನೇನೋ ಸುಮ್ನೆ ಅನ್ನೆಸರಿಯಾಗಿ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಮಾಡ್ಬಿಟ್ಟು ಅದಾದ್ಮೇಲೆ ಅದರಿಂದ ಯಾವುದೇ ರೀತಿಯ ಲಾಭ ಇಲ್ದೇನೆ ಸುಮ್ನೆ ಅನ್ನೆಸರಿಯಾಗಿ ಲಾಸ್ ಆಗುವಂತದ್ದು, ಅದರಿಂದ ಮತ್ತೆ ಬೇರೆ ಅಡಿಷನಲ್ ರಿಸ್ಕ್ ಗಳು ಆಗುವಂತ ಒಂದು ಕಾನ್ಸೆಪ್ಟ್ ನ ಏನ್ ಮಾಡ್ಬೇಕಾಗುತ್ತೆ, ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ದಟ್ ಮೀನ್ಸ್ ವಾಟ್, ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಅ ಪ್ರಾಪರ್ ಡಿಸಿಷನ್ ಇನ್ ಡೂಯಿಂಗ್ ದ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಸೊ ಅಲ್ಲಿಗೆ ಒಂದ್ ಅರ್ಥ ಆಯ್ತು, ಏನು, ಒಂದು ಆರ್ಗನೈಸೇಷನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾದಾಗ he has to be very careful so that the amount which he invested should be a profitable one. Second point, ಇನ್ವೆಸ್ಟ್ ಮಾಡಿದ್ರೆ ಆಗೋಯ್ತಾ, ನೆಕ್ಸ್ಟ್ ಕೆಲಸ ಏನ್ ಮಾಡ್ಬೇಕು, ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಬೇಕು. ಅಂದ್ರೆ ಅರ್ಥ, ಅನ್ನೆಸರಿ ಕಾಸ್ಟ್ ನ ನಾನು ಏನ್ ಮಾಡಬಾರ್ದು, ಇನ್ಕರ್ ಮಾಡ್ಕೊಳಕ್ ಹೋಗ್ಬಾರ್ದು. ಎಲ್ಲೆಲ್ಲಿ ಅನವಶ್ಯಕವಾಗಿ ನಾನು ದುಡ್ಡನ್ನ ಇನ್ಕರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ಸುತ್ತೋ ಅಂತ ಜಾಗಗಳಲ್ಲಿ ನೀವ್ ಏನ್ ಮಾಡ್ಬೇಕಾಗತ್ತೆ, ಆ ಅಮೌಂಟ್ ಆಫ್ ಅನ್ನೆಸರಿ ಎಕ್ಸ್ಪೆಂಡಿಚರ್ ನ ಏನ್ ಮಾಡ್ಬೇಕಾಗುತ್ತೆ, ರೆಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿಗೆ ದ ಸೆಕೆಂಡ್ ಪಾಯಿಂಟ್ ಈಸ್, ಆಸ್ ಅ ಕಂಪನಿ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಅ ಕಾಸ್ಟ್ ಇನ್ ಅನ್ ಪ್ರಾಪರ್ ವೇ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕು ಅಂತ ಅಂದ್ರೆ, he has to manage the cost in a proper way ಅಂತ ಕರಿತೀವಿ. So that is what the second responsible activity that company has to concentrate. Now, ಎರಡಾಯ್ತು. ನೆಕ್ಸ್ಟ್ ಮೂರನೇ ಕಾನ್ಸೆಪ್ಟ್,
ಇನ್ವೆಸ್ಟ್ಮೆಂಟ್ ಆಯ್ತು, ನಾನೇನ್ ಮಾಡಿದೆ, ಕಡಿಮೆ ಕಾಸ್ಟ್ ಅಲ್ಲಿ ನಾನೇನ್ ಮಾಡಿದೆ, ಇನ್ಕರ್ ಮಾಡ್ಕೊಂಡೆ. ನೆಕ್ಸ್ಟ್ the company should be responsible in earning a maximum profit. Yes or no? ಮ್ಯಾಕ್ಸಿಮಮ್ ಪ್ರಾಫಿಟ್ ನಾನು ಅರ್ನ್ ಮಾಡೋದು, ಆಬ್ವಿಯಸ್ಲಿ ನಾನು ಯಾವಾಗ್ಲೂ ನನ್ನ ಒಂದು ಮೇಜರ್ ಇಂಟೆನ್ಷನ್ ಏನಾಗಿರುತ್ತೆ, ಓಕೆ ನಾನು ಪ್ರಾಫಿಟ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದು ನನ್ನ ಮೇಜರ್ ಇಂಟೆನ್ಷನ್ ಆಗಿರುತ್ತೆ. ಸೊ ಅಲ್ಲಿಗೆ ಅರ್ಥ, ಆಸ್ ಅ ಕಂಪನಿ ಅವ್ನು ಯಾವಾಗ್ಲೂ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ, ಯಾವ ಪ್ರಾಡಕ್ಟ್ ನ ಮಾರ್ಕೆಟಿಗೆ ಬಿಟ್ರೆ ಸೊ ನನ್ನ ಒಂದು ಕಂಪನಿಯ ಪ್ರಾಫಿಟ್ ಏನಾಗುತ್ತೆ, ಚೆನ್ನಾಗಿ ರನ್ ಆಗುತ್ತೆ ಅಥವಾ ಚೆನ್ನಾಗಿ ಜಾಸ್ತಿ ಆಗುತ್ತೆ ಅಂತ. ಇವತ್ತು ಐ ಥಿಂಕ್ ಎಲ್ಲ ನಾವು ಕೊರೋನಾ ಒಂದು ಪೆಂಡಮಿಕ್ ಸಿಚುವೇಶನ್ ಅಲ್ಲಿ ಇದೀವಿ. ನಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ಕೊರೋನಾ ಬಂತು, ಪಾಸಿಟಿವ್ ಬಂತು ಅಂದ ತಕ್ಷಣ ನಿಮ್ಗೊಂದು 7-8 ಡಿಫ್ರೆಂಟ್ ವೆರೈಟಿ ಆಫ್ ಟ್ಯಾಬ್ಲೆಟ್ಸ್ ಗಳನ್ನ ಏನ್ ಮಾಡ್ತಾನೆ, ಕೊಡ್ತಾನೆ. ಆ 7-8 ವೆರೈಟೀಸ್ ಆಫ್ ಟ್ಯಾಬ್ಲೆಟ್ಸ್ ಗಳು ಬಂದು ಐದರ್ ಸಿಪ್ಲಾ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಅಥವಾ ರೆಡ್ಡಿಯಸ್ ಲ್ಯಾಬೊರೇಟರಿ ಅಂತ ಕಂಪ್ನಿ ಇದೆ, ಆ ಕಂಪ್ನಿಯವ್ರು ಏನ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ಬೋದು. ನಾವು ಆಸ್ ಅ ರೆಡ್ಡಿಸ್ ಲ್ಯಾಬೊರೇಟರಿ ಆಗಿದ್ಕೊಂಡು ನಾನು, ಅಥವಾ ಸಿಪ್ಲಾ ಕಂಪನಿ ಆಗಿದ್ಕೊಂಡು ನಾನು ಇವಾಗ ಯೋಚನೆ ಮಾಡ್ಬೇಕಾಗಿರೋದು ಏನು, ಕೊರೋನಾಗೆ ಬೇಕಾಗಿರುವಂತ ಟ್ಯಾಬ್ಲೆಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಥವಾ ಅದ್ ಬಿಟ್ಟು ಬೇರೆ ಪ್ರಾಡಕ್ಟ್ಸ್ ನ ಅಥವಾ ಟ್ಯಾಬ್ಲೆಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಆಬ್ವಿಯಸ್ಲಿ ಕೊರೋನಾಗೆ ಸಂಬಂಧಪಟ್ಟಾಗೆ ಟ್ಯಾಬ್ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಸೊ ಹೆನ್ಸ್ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಆಸ್ ಅ ಕಂಪನಿ ಐ ಶುಡ್ ಟೇಕ್ ಅನ್ ಇನಿಷಿಯೇಟಿವ್ ದಟ್ ಯಾವ ಪ್ರಾಡಕ್ಟ್ ಅನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಗೆ ಬಿಟ್ರೆ ನನ್ನ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ನಾವು ಆಸ್ ಅ ಕಂಪನಿ ಐ ಹ್ಯಾವ್ ಟು ಟೇಕ್ ಅ ಪ್ರಾಫಿಟಬಲ್ ಡಿಸಿಷನ್ಸ್ ಅಂತ ಕರಿತೀನಿ. ಸೊ ಅಂದ್ರೆ ಅರ್ಥ, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಡಿಸೈಡಿಂಗ್ which product should be manufactured to increase my profitability in the organization. ಸೊ ಅಲ್ಲಿಗೆ ಅರ್ಥ ಏನಾಯ್ತು, ಒಂದು ಆರ್ಗನೈಸೇಷನ್ ರೆಸ್ಪಾನ್ಸಿಬಲ್ ಆಗಿ, ಸಾರಿ, ಒಂದು ಕಂಪನಿ ತಾನು ರೆಸ್ಪಾನ್ಸಿಬಲಿ ಆಗ್ತಾನೆ ಯಾವ್ದಾವ್ದ್ರ ಮೇಲೆ, ಒಂದು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು, ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು, ಎರಡು ಎಷ್ಟು ಮಟ್ಟಿಗೆ ನಾನು ಕಾಸ್ಟ್ ನ ಇನ್ಕರ್ ಮಾಡ್ಕೊಳ್ತೀನಿ ಅನ್ನೋದು, ಅದಾದ್ಮೇಲೆ ಸೊ ಎಷ್ಟು ನಾನು ಪ್ರಾಫಿಟಬಿಲಿಟಿಯನ್ನ ಅರ್ನ್ ಮಾಡಬೇಕು ಅಂತಹ ಒಂದು ವೇ ಆಫ್ ಡೂಯಿಂಗ್ ಆಫ್ ಆಕ್ಟಿವಿಟಿ ಯಾವುದು ಅಂತ ಡಿಸೈಡ್ ಮಾಡ್ಕೊಳ್ಳೋದು. ಈ 3 ಆಕ್ಟಿವಿಟಿನ ನೀವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿದ್ರಿ ಅಥವಾ ಡಿಸೈಡ್ ಮಾಡಿದ್ರಿ ಅಂತ ಅಂದ್ರೆ, ಸೊ ಆಟೋಮೆಟಿಕಲಿ ನಿಮ್ಮ ಕಂಪನಿಯ ಗ್ರೋತ್ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಪ್ಲೇಸ್ ವೇರ್ ನಿಮ್ಮ ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ ನಾವೇನ್ ಮಾತಾಡ್ತಾ ಇದೀವಿ, ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋ ಕಾನ್ಸೆಪ್ಟ್ ಬರುವಂತದ್ದು. ಹೋಪ್ ನಾನು ಇಷ್ಟೊಂದಾಗ ಮಾತಾಡಿದ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಯಾರಾದ್ರೂ ಒಬ್ರು ಹೇಳ್ತೀರಾ ನಾನು ಯಾವ 3 ಕಾನ್ಸೆಪ್ಟ್ ಬಗ್ಗೆ ನಾನು ಜಾಸ್ತಿ ಅವಾಗ್ಲಿಂದ ಮಾತಾಡ್ತಾ ಇದ್ದೀನಿ ಅಂತ? ಯಾವ 3 ಟಾಪಿಕ್ ಬೇಲೆ ನಾನು ಮಾತಾಡ್ತಾ ಇದ್ದೀನಿ ಆಗ್ಲಿಂದ? ನಾನು ರೆಸ್ಪಾನ್ಸಿಬಲ್ ಅಂತ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಹೇಳ್ತಾ ಇದ್ದೀನಿ ನಾನು? ಇನ್ವೆಸ್ಟ್ಮೆಂಟ್, ಸೇಲ್ಸ್, ಒಂದು ಇನ್ವೆಸ್ಟ್ಮೆಂಟ್, ಸೆಕೆಂಡ್ ಒಂದು ಪ್ರಾಫಿಟ್, ಮತ್ತೆ ಇನ್ನೊಂದು ಇನ್ವೆಸ್ಟ್ಮೆಂಟ್, ಇನ್ನೊಂದು ಸೇಲ್ಸ್ ಟರ್ನ್ ಓವರ್ ಅಂದ್ರೆ, ಆಮೇಲೆ ಇನ್ನೊಂದು ಪ್ರಾಫಿಟಬಿಲಿಟಿ ಅಂತ ಅಂದ್ರೆ, ಆಮೇಲೆ ಇನ್ನೊಂದು ಹೌ ಮಚ್ ಕಾಸ್ಟ್ ದಟ್ ಯು ಆರ್ ಇನ್ಕರಿಂಗ್. ಸೊ ಎಷ್ಟು ನಿಮ್ಮ ಎಕ್ಸ್ಪೆಂಡಿಚರ್ ಅನ್ನೋದು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇನ್ಕರ್ ಆಗುತ್ತೆ ಅಂತ ನಾವೇನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ. ಸೊ ಅಲ್ಲಿಗೆ ಅರ್ಥ, ಒಂದು ಆರ್ಗನೈಸೇಷನ್ ಇಷ್ಟು ಆಕ್ಟಿವಿಟೀಸ್ ಮೇಲೆ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅವನು. ಸೊ ಯಾವ ರೀತಿ ಅವನು ಖರ್ಚನ್ನ ಇನ್ಕರ್ ಮಾಡ್ಕೊಂಡು ಒಂದು ಪ್ರಾಡಕ್ಟ್ ನ ಅವನು ಏನ್ ಮಾಡ್ಬೇಕಾಗತ್ತೆ, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾಗುತ್ತೆ. ನಾವು ಸೊ ಈ ಒಂದು ಉದ್ದೇಶದಿಂದನೇ ಈ ಒಂದು ಟಾಪಿಕ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಏನಂತ, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋ ಒಂದು ಟಾಪಿಕ್ ನ. ಈ ಒಂದು ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಲ್ಲಿ ಕೆಲವೊಂದು ಜನರಲ್ ಇನ್ಫಾರ್ಮೇಶನ್ಸ್ ಗಳ ಬಗ್ಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ. when we start this introduction part ಅಲ್ಲಿ ಹೇಳ್ತಾನೆ ಏನಂತ, large organization have operating activities which are voluminous. Controlling such activities in detail in every sphere is not possible for the top management. The top management has the total authority and responsibility. For the purpose of controlling efficiently, the total authority and responsibility is decentralized
by forming small segments which are called responsibility centers. And to these centers, specific cost and revenue are allocated. The evaluation of performance of each responsibility center is done at the periodical intervals on the basis of predetermined targets. ಸರ್, ಏನಿದೆ ಇಷ್ಟೊತ್ತಂಕ ಮಾತಾಡಿದ್ದು ನೀವು? ಆರ್ಗನೈಸೇಷನ್ ಅಲ್ಲಿ ಯಾವಾಗ್ಲೂ ಹೆಂಗಾಗತ್ತೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ಆರ್ಗನೈಸ್ ಸ್ಟ್ರಕ್ಚರ್ ನಾವು ಅರ್ಥ ಮಾಡ್ಕೊಂಡಿದೀವಿ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವಾಗ್ಲೂ ಹೆಂಗಿರುತ್ತೆ, ಡಿಫ್ರೆಂಟ್ ಫಂಕ್ಷನಲ್ ಏರಿಯಾಸ್ ಅಂತ ಇಟ್ಕೊಂಡು ಏನ್ ಮಾಡಿರ್ತೀವಿ, ಅಲೋಕೇಟ್ ಮಾಡ್ತೀವಿ. ಐ ಥಿಂಕ್ ನಮ್ಗೆಲ್ಲ ಆರ್ಗನೈಸೇಷನ್ ಚಾರ್ಟ್ ನ ಗೊತ್ತಿದೆ. ಮೇಲ್ಗಡೆ ಟಾಪ್ ಅಲ್ಲಿ ನಿಮ್ಮ ಶೇರ್ ಹೋಲ್ಡರ್ಸು, ಅದಾದ್ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸು, ಅದಾದ್ಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್, ಜನರಲ್ ಮ್ಯಾನೇಜರು, ಅದಾದ್ಮೇಲೆ ಡಿಫ್ರೆಂಟ್ ಹೆಡ್ಸ್ ಆಫ್ ಫಂಕ್ಷನ್ಸ್ಗೆ, ಲೈಕ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಮ್ಯಾನೇಜರು, ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಮ್ಯಾನೇಜರು, ಫೈನಾನ್ಸ್ಗೆ, ಅಕೌಂಟ್ಸ್ಗೆ, ಅಡ್ಮಿನಿಸ್ಟ್ರೇಟಿವ್ಗೆ, ಮಾರ್ಕೆಟಿಂಗ್ಗೆ, HR ಗೆ, ಸೇಲ್ಸ್ಗೆ, ಡಿಸ್ಟ್ರಿಬ್ಯೂಷನ್ಗೆ, ಎಲ್ಲದಕ್ಕೂ ಒಬ್ಬೊಬ್ಬ ಏನ್ ಮಾಡಿರ್ತೀವಿ ನಾವು, ಮ್ಯಾನೇಜರ್ ಅಂತ ಕೊಟ್ಟಿರ್ತೀವಿ. ನಾವು ಏನಕ್ಕೆ ಈ ತರ ಡಿವೈಡ್ ಮಾಡ್ತೀವಿ ನಾವು? ಯಾರಾದ್ರೂ ಒಬ್ರು ಹೇಳಕ್ಕಾಗತ್ತಾ? ನಾವು ಈ ತರ ಡಿವಿಷನ್ ಮಾಡುವಂತ ಉದ್ದೇಶ ಏನಕ್ಕೆ? ಈಗ ನಾವು ಜನರಲ್ ಮ್ಯಾನೇಜರ್ ಅಂತ ಅಂದ್ಮೇಲೆ ಅದ್ರ ಕೆಳಗಡೆ ಮ್ಯಾನೇಜರ್ ಅಂತ ಮಾಡಿಸ್ಕೊಂಡು ಡೈರೆಕ್ಟ್ ಆಗಿ ಎಂಪ್ಲಾಯೀಸ್ ಹತ್ರ ಹೋಗ್ಬೋದು. ಬಟ್ ನಾವ್ ಯಾಕೆ ಸುಮಾರು 7-8 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಒಬ್ಬೊಬ್ಬ ಮ್ಯಾನೇಜರ್ ಅಂತ ಹಾಕೋ ಉದ್ದೇಶ ಏನು? ವರ್ಕ್ ಕರೆಕ್ಟ್ ಆಗಿ ನಡೀಲಿ ಅಂತ ಸರ್. ಒಂದು ವರ್ಕ್ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ ಆಗಿ ರನ್ ಆಗ್ಲಿ, ಆ ವರ್ಕ್ ನ ಅವನಿಗೆ ಒಬ್ಬನಿಗೆ ಕೊಟ್ಟಾಗ ಏನಾಗುತ್ತೆ, ಅವನಿಗೆ ಬರ್ಡನ್ ಅನ್ಸಲ್ಲ. ಒಂದ್ ಸಣ್ಣ ಆಕ್ಟಿವಿಟೀಸ್ ನ ನೀವು ಡಿವೈಡ್ ಮಾಡಿದಷ್ಟು ಏನಾಗ್ತಾ ಹೋಗುತ್ತೆ, ಆಕ್ಟಿವಿಟಿನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಅನ್ನೋ ಒಂದು ಉದ್ದೇಶನ ಏನ್ ಮಾಡ್ತೀವಿ ನಾವು, ಈ ತರ ಡಿಫ್ರೆಂಟ್ ಫಂಕ್ಷನ್ ಏರಿಯಾಸ್ ಆಗಿ ಏನ್ ಮಾಡ್ತೀವಿ, ಡಿವಿಷನ್ ಮಾಡ್ತೀವಿ. ಮಾಡಾದ್ಮೇಲೆ ಏನ್ ಮಾಡ್ತಾನ ಅವನು, ಒಂದೊಂದು ಡಿಪಾರ್ಟ್ಮೆಂಟ್ಗೂ ಅದರದೇ ಆದಂತ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಏನ್ ಮಾಡ್ಬಿಡ್ತಾನೆ, ಕೊಟ್ಬಿಡ್ತಾನೆ. ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಾಗ ಏನ್ ಮಾಡ್ತಾನೆ ಅವನು, ಆಟೋಮೆಟಿಕ್ ಆಗಿ ಅವನ್ ನೀಟಾಗಿ ಏನ್ ಮಾಡ್ತಾನೆ, ಮೆನ್ಷನ್ ಮಾಡ್ತಾ ಹೋಗ್ತಾನೆ. ಸೊ ಈ ಒಂದು ಡಿಪಾರ್ಟ್ಮೆಂಟ್ಗೆ ಯಾವ್ಯಾವ ರೀತಿಯಾದ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವನು ಏನೇನ್ ಮಾಡ್ಬೇಕು, ಏನೇನ್ ಕೆಲಸ ಮಾಡ್ಬೇಕು ಅಂತ ಏನ್ ಮಾಡ್ತೀವಿ ನಾವು ಡೀಟೇಲ್ಡ್ ಆಗಿ ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಸೊ ಈ ತರ ಹೇಳೋದ್ರಿಂದ ಏನಾಗುತ್ತೆ, ಒಬ್ಬ ಮ್ಯಾನೇಜರ್ ಆಗಿದ್ಕೊಂಡು ನನ್ಗೆ ರಿಸ್ಕ್ ಏನಾಗ್ತಾ ಹೋಗುತ್ತೆ, ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ನನಗೆ ಜಾಸ್ತಿ ಬರ್ಡನ್ ಆಗಲ್ಲ. ಬಿಕಾಸ್ ನಾನು ಕೊಟ್ಟಿರೋ ಇಷ್ಟು ಚಿಕ್ಕ ಕೆಲಸ ನಾನು ನೀಟಾಗಿ ಮಾಡ್ತೀನಿ. ಮಾರ್ಕೆಟಿಂಗ್ ನೀನೇನಪ್ಪ ಮಾಡ್ಬೇಕು, ಪ್ರಮೋಷನ್ ಮಾಡ್ಬೇಕು ಚೆನ್ನಾಗಿ ಪ್ರಾಡಕ್ಟ್ ನ, ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ಬೇಕು, ಡಿಮ್ಯಾಂಡ್ ಜಾಸ್ತಿ ಇನ್ಕ್ರೀಸ್ ಆಗಿ ನೋಡ್ಕೋಬೇಕು. ಬರೀ ಅದೊಂದು ಮಾತ್ರ ಕೆಲಸ ಕೊಡ್ತೀನಿ ನಾನು. ಅವನಿಗೆ ಪ್ರೊಡಕ್ಷನ್ ಕೆಲಸ ನಾನು ಕೊಡಲ್ಲ. ಪ್ರೊಡಕ್ಷನ್ ಇರೋನ್ಗೆ ಬರೀ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋ ಕೆಲಸ ಮಾತ್ರ ಕೊಡ್ತೀನಿ. ಈವನ್ ನಾನು ಪರ್ಚೇಸಿಂಗ್ ಮಾಡೋ ಕೆಲಸನ ಕೊಡಲ್ಲ. ಪರ್ಚೇಸಿಂಗ್ ಯಾರಿಗೆ ಕೊಡ್ತೀನಿ, ಯಾವ್ದೋ ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಕೊಡ್ತೀನಿ. ಈ ತರ ನೀವು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಅಲೋಕೇಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೊ ನಿಮ್ಮ ಒಂದು ವರ್ಕ್ ಪರ್ಫಾರ್ಮೆನ್ಸ್ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಈ ಪರ್ಫಾರ್ಮೆನ್ಸ್ ನ ಇವ್ಯಾಲ್ಯೂಯೇಟ್ ಮಾಡೋದು ಸಹ ಏನಾಗುತ್ತೆ, ಈಸಿ ಆಗುತ್ತೆ ಒಂದು ಆರ್ಗನೈಸೇಷನ್ ಅಲ್ಲಿ. ಸೊ ಇದಕ್ಕೋಸ್ಕರನೇ ಏನ್ ತಗೊಂಡ್ ಬಂದಿದ್ದು ಹೊಸದಾಗಿ ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತಗೊಂಡ್ ಬಂದಿದ್ದು. ಸರ್, ಹಾಗಾದ್ರೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂದ್ರೆ ಏನು? It is a method of measuring the performance of various divisions of an organization. The term division with reference to responsibility accounting is used in general sense to include any logical segment of an organization. Responsibility accounting ಅಂದ್ರೆ ಏನು? ಒಂದೊಂದು ಡಿವಿಷನ್ ನ ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡೋದಕ್ಕೆ ಅಲೋಕೇಟ್ ಮಾಡುವಂತ ಒಂದು ಆಕ್ಟಿವಿಟೀಸ್ಗೆ ನಾವೇನಂತ ಕರಿತೀವಿ, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂತ ಕರಿತೀವಿ. ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದಾರೆ ನೋಡಿ ಇಲ್ಲಿ. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಮೇ ಬಿ ನೋನ್ ಆಸ್ ಡಿಸೆಂಟ್ರಲೈಸೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಸೊ ದಟ್ desired control can be ensured and thereby the goal of the organization can be attained. ಅರ್ಥ ಏನು? ಆರ್ಗನೈಸೇಷನ್ ಒಂದು ಸ್ಪೆಸಿಫಿಕ್ ವಿಷನ್ ಮಿಷನ್ ಅಂತ ಇರುತ್ತೆ. ನಾವು ಅದನ್ನ ನಾವು ಅಚೀವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ನಾನು ಇಂಡಿವಿಜುವಲ್ ಆಕ್ಟಿವಿಟೀಸ್ಗಳಿಗೆ ಅಥವಾ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಗೆ ನಾನು ಏನ್ ಮಾಡ್ಬೇಕಾಗುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಇದರಲ್ಲಿ 3 ಆಕ್ಟಿವಿಟಿ ಇನ್ವಾಲ್ವ್ ಆಗಿರುತ್ತಂತೆ. ಏನೇನು? ಎಂಟೈರ್ ಆರ್ಗನೈಸೇಷನ್ ಇಸ್ ಡಿವೈಡೆಡ್ ಇಂಟು ಸ್ಮಾಲ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಅಂತೆ. ಸರ್, ಹಾಗಾದ್ರೆ ಏನದು ಸ್ಮಾಲ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್? ಮುಂದೆ ಮಾತಾಡ್ತೇನೆ. ಸೆಕೆಂಡ್, ಇನ್ ಟರ್ಮ್ಸ್ ಆಫ್ ರೆವಿನ್ಯೂ ಅಂಡ್ ಕಾಸ್ಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಇಸ್ ಫಿಕ್ಸ್ಡ್ ಅಂತೆ. ಒಂದೊಂದು ರೆಸ್ಪಾನ್ಸಿಬಿಲಿಟಿ ಸೆಂಟರ್ಸ್ ಗಳಿಗೆ ಅಥವಾ ಒಂದೊಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಗೆ ಅದರದೇ ಆದಂತ ಒಂದು ರೆವಿನ್ಯೂ ಮತ್ತೆ ಕಾಸ್ಟ್ ನ ಏನ್ ಮಾಡಿರ್ತಾರಂತೆ, ಫಿಕ್ಸ್ ಮಾಡಿರ್ತಾರಂತೆ. ಅದಾದ್ಮೇಲೆ ಇನ್ ಟರ್ಮ್ಸ್ ಆಫ್ ಇಟ್ಸ್ ಪ್ರೀ ಡಿಟರ್ಮೈನ್ಡ್ ಟಾರ್ಗೆಟ್ ದ ಪರ್ಫಾರ್ಮೆನ್ಸ್ ಆಫ್ ಈಚ್ ರೆಸ್ಪಾನ್ಸಿಬಿಲಿಟಿ ಸೆಂಟರ್ ಇಸ್ ಮೆಜರ್ಡ್ ಅಂತ. ಆಬ್ವಿಯಸ್ಲಿ ಇವತ್ತು ನಾನು
ಸೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರಿಗೆ ನಾನು ಹೇಳ್ತೀನಿ ಏನಂತ, ಓಕೆ ಇವತ್ತಿನ ಕ್ಲಾಸು 1:15 ಮುಗಿಯುತ್ತೆ. ಸೊ 1:15 ಮುಗಿದ ತಕ್ಷಣ 2 ಗಂಟೆ ಒಳಗಡೆ ನೀವೇನ್ ಮಾಡ್ಬೇಕು, ನಾನು ಕೊಟ್ಟಿರೋ ಅಸೈನ್ಮೆಂಟ್ ನ ಸಬ್ಮಿಟ್ ಮಾಡ್ಬೇಕು. ಸೊ ನಾನು ಏನ್ ಮಾಡ್ತೀನಿ, ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತೀನಿ. ನೀವೇನ್ ಮಾಡ್ತೀರಾ, ಆ ರೆಸ್ಪಾನ್ಸಿಬಿಲಿಟಿ ಅಚೀವ್ ಮಾಡೋದಕ್ಕೋಸ್ಕರ 2 ಗಂಟೆ ಒಳಗಡೆ ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ವಾಟ್ ಯು ಕಾಲ್ಡ್ ಆಕ್ಟಿವಿಟಿ ಅಥವಾ ನಿಮ್ಗೆ ಏನ್ ಟಾಸ್ಕ್ ಕೊಟ್ಟಿದೆ ಅದನ್ನ ಏನ್ ಮಾಡ್ತೀರಾ, ಕಂಪ್ಲೀಟ್ ಮಾಡ್ತೀರಾ. ನೀವು ಕಂಪ್ಲೀಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅರ್ಥ, ಮೀನಿಂಗ್ ಅಷ್ಟೇ, ಇನ್ನೇನಾಯ್ತು. ಸೊ ದಟ್ ಏನೇನು ರೆಸ್ಪಾನ್ಸಿಬಿಲಿಟೀಸ್ ನ ಅಲೋಕೇಟ್ ಮಾಡಿರ್ತಾರೆ, ಇದು ಮಾಡೋದ್ರಿಂದ ಏನಾಗುತ್ತೆ, ಒಂದು ಪರ್ಫಾರ್ಮೆನ್ಸ್ ಅನ್ನೋದನ್ನ ಚೆನ್ನಾಗಿ ಮೆಸರ್ ಮಾಡಬಹುದು ಅಂತ ಹೇಳ್ತಾರೆ. ಇದಾದ್ಮೇಲೆ ಸೊ ನಿಮ್ಗೆ ಡೆಫಿನೇಷನ್ ಕೊಟ್ಟಿದ್ದಾರೆ, ಯಾರೋ ಒಬ್ರು ಆಂಟೋನಿ ಅಂಡ್ ರೀಸ್ ಅಂತ ಏನೋ ಡಿಫೈನ್ ಮಾಡಿದ್ದಾರೆ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಏನಂತ ಹೇಳಿದ್ದಾರೆ, ಇಟ್ ಇಸ್ ದ ಟೈಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ದಟ್ ಕಲೆಕ್ಟ್ಸ್ and reports both planned actual accounting information in terms of responsibility centers. ಅರ್ಥ ಸಿಂಪಲ್. ಇವತ್ ನಾನು ಯಾರೋ ಒಬ್ರಿಗೆ, ಫಾರ್ ಎಕ್ಸಾಂಪಲ್ ಅನುಷಾಗೆ ನಾನು ಏನ್ ಮಾಡಿದೀನಿ, ಏನೋ ಒಂದು ಆಕ್ಟಿವಿಟೀಸ್ ನ ಕೊಟ್ಟಿದ್ದೀನಿ, ನಾನು ಹೇಳ್ಬಿಟ್ಟು ಏನ್ ಮಾಡ್ತೀನಿ, ಅನುಷಾ ಅವ್ರೆ ನೋಡಿ ನನಗೆ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಕೊಡುವಂತ ಪ್ರಾಡಕ್ಟ್ ನ ನೀವು 100 ಪ್ರಾಡಕ್ಟ್ ಕೊಡ್ತಾ ಇದೀನಿ, 20 ಪ್ರಾಡಕ್ಟ್ ಮಿನಿಮಮ್ ನೀವ್ ಏನ್ ಮಾಡ್ಬೇಕು, ಹೊರಗಡೆ ಹೋಗ್ಬಿಟ್ಟು ಜನಗಳ ಹತ್ರ ಕೊಟ್ಟು ಸೇಲ್ ಮಾಡಿಸ್ಕೊಂಡು ಬರ್ಬೇಕು, ಇದು ನಿಮ್ ಟಾಸ್ಕ್ ಅಂತ ಕೊಡ್ತೀನಿ. ಅರ್ಥ ಏನು, ಅನುಷಂಗೆ 20 ಡಿಮ್ಯಾಂಡ್ 20ನ ಏನ್ ಮಾಡ್ಬೇಕು, ಸೇಲ್ ಮಾಡ್ಲೇಬೇಕು ಅಂತ, 20 ಪ್ರಾಡಕ್ಟ್ ನ ಸೇಲ್ ಮಾಡ್ಲೇಬೇಕು ಅಂತ. ಇದಕ್ಕೆ ನೀವ್ ಏನಾದ್ರೂ ಸ್ಟ್ರಾಟಜಿ ಮಾಡ್ಕೊಳ್ಳಿ, ಅದ್ ನನಗ್ ಬೇಡ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯು ಶುಡ್ ಕಮ್ ಅಂಡ್ ರಿಪೋರ್ಟ್ ಇಟ್ ಲೈಕ್, ನೋಡಿ ಸರ್ ನೀವು 20 ಹೇಳಿದ್ರಿ, ನಾನು 25 ನಾನು ಏನ್ ಮಾಡಿದೀನಿ, ಸೇಲ್ ಮಾಡಿದೀನಿ. ನಾವು ಏನಾಯ್ತು, ನಾನು ಆಕ್ಚುಯಲ್ ಟಾಸ್ಕ್ ಕೊಟ್ಟಿದ್ದು ಎಷ್ಟು ಅನುಷಾಗೆ, 20. ಅನುಷಾ ಮಾಡ್ಕೊಂಡ್ ಬಂದಿದ್ದು ಎಷ್ಟು, 25. ಸೊ ಅಲ್ಲಿಗೆ ಏನಾಯ್ತು, ನಾನು ಕೊಟ್ಟಿದ್ದ ರೆಸ್ಪಾನ್ಸಿಬಿಲಿಟೀಸ್ ನ ತುಂಬಾ ಚೆನ್ನಾಗಿ ಅಚೀವ್ ಮಾಡಿದ್ದಾರೆ ಅನ್ನೋ ಗೊತ್ತಾಯ್ತು. ದಟ್ ಈಸ್ ವೇರ್ ದಿಸ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಕಾನ್ಸೆಪ್ಟ್ ಅರೈಸಸ್. ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇದ್ರೇನೆ ಇವೆಲ್ಲ ನಡೆಯೋದು, ಇಲ್ಲ ಅಂದ್ರೆ ನಡೆಯಲ್ವಾ? ಆಬ್ವಿಯಸ್ಲಿ ಏನಾಗುತ್ತೆ ಗೊತ್ತಾ, ಆರ್ಗನೈಸೇಷನ್ ಅಲ್ಲಿ ಎಲ್ರು ಏನೋ ಅಂತ ಅಂದ್ರೆ ಅವ್ರವ್ರ ಸ್ವಾರ್ಥಕ್ಕೆ ಜೀವನ ಮಾಡುವಂತರು. ಶೇರ್ ಹೋಲ್ಡರ್ ತನ್ನ ಡಿವಿಡೆಂಡ್ಗೋಸ್ಕರ ಮಾಡ್ತಾನೆ, ಮ್ಯಾನೇಜ್ಮೆಂಟ್ ಅನ್ನು ತನ್ನ ರೆಮ್ಯುನರೇಷನ್ಗೋಸ್ಕರ ಮಾಡ್ತಾನೆ, ಎಂಪ್ಲಾಯಿ ತನ್ನ ಸ್ಯಾಲರಿಗೋಸ್ಕರ ಮಾಡ್ತಾನೆ. ಬಟ್ ನಿಮ್ ಈ ತರ ರೆಸ್ಪಾನ್ಸಿಬಿಲಿಟೀಸ್ ನ ಮಾಡಿದಾಗ ಏನಾಗುತ್ತೆ, ನೀವು ಮಾಡೋಂತ ಆಕ್ಟಿವಿಟೀಸ್ಗಳನ್ನ ಏನಾಗ್ತೀರಾ, ಒಂದು ಪರ್ಫೆಕ್ಟ್ ಆಗಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ. ಆ ಉದ್ದೇಶದಿಂದನೇ ಏನ್ ಮಾಡಿರೋದು ಈ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋ ಕಾನ್ಸೆಪ್ಟ್ ನ ಇಟ್ಟಿದ್ದಾರೆ. ಇನ್ನೊಂದು ಡೆಫಿನೇಷನ್ ಹೇಳಿದ್ದಾರೆ, ಯಾರೋ ICAI ಅವ್ರು ಹೇಳಿದ್ದಾರೆ, ಏನಂತ, ಇಟ್ ಇಸ್ ಅ ಸಿಸ್ಟಮ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಡರ್ ವಿಚ್ accountability is established according to the responsibility delegated to the various levels of management and a management information and reporting system instituted to give adequate feedback in terms of the delegated responsibility. ಅರ್ಥ ಸಿಂಪಲ್. ಒಂದು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಗೆ ನಾನು ಏನೇನು ಅಲಾಟ್ಮೆಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಮಾಡಿದೀನೋ ಅದನ್ನೆಲ್ಲಾನು ಏನ್ ಮಾಡ್ಬೇಕು, ಅವನು ಥ್ರೂ ಅಕೌಂಟಬಲ್ ಮುಖಾಂತರ ಏನ್ ಮಾಡ್ಬೇಕಾಗತ್ತೆ, ತೋರಿಸ್ಬೇಕಾಗತ್ತೆ. ನೋಡಿ ಸರ್, ಇಂತಿಂತ ಟಾಸ್ಕ್ ನ ನೀವು ನನಗೆ ಕೊಟ್ಟಿದ್ರಿ, ಆ ಟಾಸ್ಕ್ ನ ಏನ್ ಮಾಡಿದೀನಿ, ಈ ತರ ಎಕ್ಸಿಕ್ಯೂಟ್ ಮಾಡಿದೀನಿ, ತಗೊಳ್ಳಿ, ಇದಕ್ಕೆ ಏನ್ ಪ್ರೂಫ್ ಕೊಡ್ಬೇಕು ಆ ಪ್ರೂಫ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ನಾವು ಒನ್ಸ್ ಯು ಗಿವ್ ದ ಪ್ರಾಪರ್ ಫೀಡ್ಬ್ಯಾಕ್, ಸೊ ಆಟೋಮೆಟಿಕಲಿ ದ ಕಂಪನಿ ವಿಲ್ ಅಂಡರ್ಸ್ಟ್ಯಾಂಡ್ ವೆದರ್ ಯು ಹವ್ ಪರ್ಫಾರ್ಮ್ಡ್ ವೆಲ್ ಆರ್ ನಾಟ್. ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೀರಾ ಇಲ್ವಾ ಅನ್ನೋದು ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ನನಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ವೇರ್ ದ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಕಾನ್ಸೆಪ್ಟ್ ಅರೈಸಸ್. ಅಂಡರ್ ದಿಸ್ ಸಿಸ್ಟಮ್, divisions or units of an organization under a specified authority in a person are developed as responsibility centers and evaluated individually for their performance. Now, that is what they said by ICAI. Now, next to Kohler EL ಅಂತ ಏನೋ ಒಂದು ಡಿಫೈನ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಚಾರ್ಲ್ಸ್ ಡಿ ಹಾಂಗ್ರೆನ್ ಅಂತ ಏನೋ ಒಬ್ರು ಡಿಫೈನ್ ಮಾಡಿದ್ದಾರೆ. ಲೌಡರ್ ಬ್ಯಾಕ್ ಅಂಡ್ ಡಾಮಿನಿಕ್ ಅಂತ ಒಬ್ರು ಡಿಫೈನ್ ಮಾಡಿದ್ದಾರೆ. ನಾನು ಎಲ್ಲರಿಗೂ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೂ ನಾನು ನಿಮ್ಗೆ ಒಂದು ಅಸೈನ್ಮೆಂಟ್ ನ ಇವಾಗ್ಲೇ ಹೇಳ್ತಾ ಇದ್ದೀನಿ. ಏನ್ ಅಸೈನ್ಮೆಂಟ್ ಅಂತ ಅಂದ್ರೆ, ಈ 3 ಡೆಫಿನೇಷನ್ಸ್ ಏನಿದೆ, ಈ 3 ಡೆಫಿನೇಷನ್ಸ್ ನ ನೀವು ನಿಮ್ಮ ಅಸೈನ್ಮೆಂಟ್ ಬುಕ್ ಅಲ್ಲಿ ಬರ್ದು, ಈ ಡೆಫಿನೇಷನ್ ಏನ್ ಕೊಟ್ಟಿದ್ದಾರೆ ಆ ಡೆಫಿನೇಷನ್ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಓನ್ ವೇ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಎಕ್ಸ್ಪ್ಲೈನ್ ಮಾಡಿ ನನಗೆ ಸಬ್ಮಿಟ್ ಮಾಡ್ಬೇಕು. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಇವಾಗ ನಾನು ಫಸ್ಟ್ ಸೆಕೆಂಡ್ ಡೆಫಿನೇಷನ್ ಯಾವ ರೀತಿ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನ ಡೀಟೇಲ್ಡ್ ಆಗಿ, ಅದೇ ರೀತಿ ನೀವೇನ್ ಮಾಡ್ಬೇಕು, ಈ 3 ಡೆಫಿನೇಷನ್ಸ್ ನ ನೀವು ಬರ್ದು ಅದ್ರ ಕೆಳಗಡೆ ಆ ಡೆಫಿನೇಷನ್ ಏನ್ ಹೇಳುತ್ತೆ ಅಂತ ನಿಮ್ ಓನ್ ವರ್ಡ್ಸ್ ಅಲ್ಲಿ ಅಥವಾ ಓನ್ ಸೆಂಟೆನ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಸೊ ಅದು 3 ಡೆಫಿನೇಷನ್ಸ್ ನ ನಾನು ನಿಮ್ಗೆ ಅಲಾಟ್ ಮಾಡ್ತಾ ಇದ್ದೀನಿ. ಸೊ ಯು ಶುಡ್ ಡೂ ಇಟ್ ಅಂಡ್ ಯು ಜಸ್ಟ್ ಸೆಂಡ್ ಮೀ ಥ್ರೂ ಮೇಲ್. ನಾನು ನಿಮ್ಗೆ ಮೇಲ್ ಐಡಿ ಕಳಿಸ್ಕೊಡ್ತೀನಿ.
ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಒಂದಿದೆ. ನಾನು ಈ ಕಾನ್ಸೆಪ್ಟ್ ನ ಜಸ್ಟ್ ಹಾಗೆ ಸಮ್ಮರಿ ತರ ಮಾಡಿ ಇವತ್ತಿನ ಕ್ಲಾಸ್ ನ ಮುಗಿಸ್ತೀನಿ ನಾನು. ದಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಸರ್, ಏನಿದೆ ಸಿಗ್ನಿಫಿಕೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್? ಸಿಗ್ನಿಫಿಕೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ನ ಅಕೌಂಟಿಂಗ್ ಅನ್ನೋದ್ರದ್ದು ಅವಶ್ಯಕತೆ ಏನು, ಏನಕ್ಕೆ ಬೇಕು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಅನ್ನೋದು. ಒಂದು, ಈಸಿ ಐಡೆಂಟಿಫಿಕೇಶನ್. ಏನಿದೆ ಈಸಿ ಐಡೆಂಟಿಫಿಕೇಶನ್? ಇಟ್ ಎನೇಬಲ್ಸ್ ದ ಐಡೆಂಟಿಫಿಕೇಶನ್ ಆಫ್ ಇಂಡಿವಿಜುವಲ್ ಮ್ಯಾನೇಜರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಯಾಟಿಸ್ಫ್ಯಾಕ್ಟರಿ ಅನ್ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್. ಸಿಂಪಲ್. ಇವತ್ತು ನಾನು ಇರೋಂತ 26 ಜನ ಸ್ಟೂಡೆಂಟ್ಸ್ ಏನಿದ್ರೆ ಎಲ್ಲರಿಗೂ ಒಂದೊಂದು ಜಾಬ್ ಅಲಾಟ್ ಮಾಡ್ತಾ ಹೋಗ್ತೀನಿ. ನೋ, ನಿಮ್ಗೆ ಯಾವ ಜಾಬ್ ಅಲಾಟ್ ಮಾಡ್ತೀನಿ ಅದಕ್ಕೆ ನೀವೇನಾಗಿರ್ತೀರಾ, ರೆಸ್ಪಾನ್ಸಿಬಿಲಿಟಿ ಆಗಿರ್ತೀರಾ. ನನಗೆ ಆ ಜಾಬ್ ನ ನೋಡಿದ ತಕ್ಷಣ ಓಕೆ, ಇದು ಅನುಷನ್ ಕೊಟ್ಟಿದ್ದೀನಿ, ಅನುಷ ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಇಲ್ವಾ ಗೊತ್ತಾಗುತ್ತೆ. ನೆಕ್ಸ್ಟ್ ಅರ್ಪಿತನ್ ಕೊಟ್ಟಿದ್ದೀನಿ, ಅರ್ಪಿತಾ ಕರೆಕ್ಟ್ ಮಾಡಿದಾರ ಇಲ್ವಾ ಗೊತ್ತಾಗುತ್ತೆ. ನೆಕ್ಸ್ಟ್ ಭವಾನಿ ಕೊಟ್ಟಿದ್ದೀನಿ, ಭವಾನಿ ಮಾಡಿದಾರ ಇಲ್ಲ. ಸೊ ಈಸಿಯಾಗಿ ಏನ್ ಮಾಡ್ಬೋದು, ನಿಮ್ಮ ಒಂದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ದೆನ್ motivational benefits. It is if a system of responsibility accounting is implemented, considerable motivational benefits are assumed ಅಂತ. ಅರ್ಥ ಸಿಂಪಲ್. ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾನು ಅಲೋಕೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಯು ವಿಲ್ ಗೆಟ್ ಮೋಟಿವೇಟೆಡ್ ಟು ಡೂ ದ ವರ್ಕ್ ಇನ್ ಅನ್ ಎಫಿಷಿಯಂಟ್ ವೇ. ಯಾಕೆ? ಬಿಕಾಸ್ ನಾನು ಹೇಳ್ತೀನಿ, ನಾನು ನಿಮ್ಗೆ ಏನಂತ, ನೋಡಿ ಅನುಷ, ನೀವು ಇಷ್ಟು ವರ್ಕ್ ನ ನೀವು ಇಷ್ಟು ಒಳಗಡೆ ಮಾಡಿದ್ರೆ ನಾನು ನಿಮ್ಗೆ ಇಷ್ಟು ಮಾರ್ಕ್ಸ್ ನ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತೀನಿ. ನಾವು ನಿಮ್ಗೆ ಏನೋ ಬೆನಿಫಿಟ್ ಬೇಕಾಗತ್ತೆ, ಸೊ ಅದರಿಂದ ನಿಮ್ ಪರ್ಫಾರ್ಮೆನ್ಸ್ ನ ಏನ್ ಮಾಡ್ತೀರಾ, ಚೆನ್ನಾಗಿ ಮಾಡ್ತಾ ಹೋಗ್ತೀರಾ. ಥರ್ಡ್ ಒನ್, ಡಾಟಾ ಅವೈಲಬಿಲಿಟಿ. A mechanism for presenting performance data is provided. Obviously, ನಾನು ಅನುಷಂಗೆ ಒಂದು ಜಾಬ್ ನ ಅಂತ ಅಲಾಟ್ ಮಾಡಿದಾಗ ಆ ಜಾಬ್ ಬಗ್ಗೆ ಡೀಟೇಲ್ಡ್ ಆಗಿ ಅವ್ರು ಏನ್ ಮಾಡ್ತಾರೆ, ನನಗೆ ರಿಪೋರ್ಟ್ ನ ಸಬ್ಮಿಟ್ ಮಾಡೋದ್ರಿಂದ ನಾನು ಯಾವಾಗ ಬೇಕಾದ್ರೂ ಆ ಡಾಟಾನ ಏನ್ ಮಾಡ್ಬೋದು, ರೆಫರ್ ಮಾಡ್ಬೋದು. ಸೊ ದಟ್ ಈಸ್ ದ ಥರ್ಡ್ ರಿಕ್ವೈರ್ಮೆಂಟ್ ಆಫ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ದೆನ್ ರೆಡಿ ಹ್ಯಾಂಡ್ ಇನ್ಫಾರ್ಮೇಶನ್. ಆಸ್ ಐ ಜಸ್ಟ್ ನೌ ಮೆನ್ಷನ್ ದಟ್ ನೀವು ನಿಮ್ಮ ಜಾಬ್ಗೆ ನೀವು ಇನ್ಕರ್ ಮಾಡ್ಕೊಳ್ತಿರೋ ಅಂತ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದಕ್ಕೆ ನೀವು ಮಾಡ್ಕೊಳ್ತಿರೋಂಥ ಖರ್ಚು ಇರ್ಬೋದು, ಅದರಿಂದ ನಿಮಗೆ ಬರ್ತಿರೋಂಥ ಪ್ರಾಫಿಟ್ ಇರ್ಬೋದು, ಇದು ಎಲ್ಲಾನು ನೀವೇನ್ ಮಾಡ್ತೀರಾ, ನೀಟಾಗಿ ಅಕೌಂಟಬಲ್ ಇಟ್ಕೊಂಡು ಏನ್ ಮಾಡ್ತೀರಾ ತೋರ್ಸೋದ್ರಿಂದ ನನಗೆ ಇನ್ಫಾರ್ಮೇಶನ್ ಏನಾಗ್ತಾ ಹೋಗುತ್ತೆ, ಈಸಿಯಾಗಿ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ದ ರೆಡಿ ಹ್ಯಾಂಡ್ ಇನ್ಫಾರ್ಮೇಶನ್. ಫಿಫ್ತ್ ಪಾಯಿಂಟ್, ಪ್ಲಾನಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್ ಅಂತೆ. Now, responsibility accounting helps not only in control but also in planning and decision making. ಇವತ್ ನಾನು ಅನುಷಂಗ್ ಏನೋ ಒಂದ್ ಕೆಲಸ ಕೊಟ್ಟಿರೋದನ್ನ ಹಾಫ್ ಅನ್ ಅವರ್ ಒಳಗಡೆ ಮಾಡ್ಕೊಡಿ ಅಂತ ನಾನು ಹೇಳ್ತೀನಿ. ಅನುಷಂಗೆ ಮಾಡಕ್ ಆಗ್ತಿಲ್ಲ, ಶಿ ಟೇಕ್ಸ್ 45 ಮಿನಿಟ್ಸ್ ತಗೊಳ್ತಾ ಇದಾರೆ ಅಂತ ಅನ್ಕೊಳ್ಳಿ. ಒಂದ್ಸಲಿ ಹಿಂಗೆ ಆಗುತ್ತೆ, 2 ಸಲ ಹಿಂಗೆ ಆಗುತ್ತೆ. ಸೊ ನಾನು 3ನೇ ಸಲ ಏನ್ ಮಾಡ್ತೀನಿ, ನನಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ಆಗಿ, ಓಕೆ ಅನುಷಂಗೆ ಈ ಜಾಬ್ ನ ಕೊಟ್ರೆ 30 ಮಿನಿಟ್ಸ್ ಅಲ್ಲಿ ಮಾಡೋದಕ್ಕಾಗಲ್ಲ, ಐ ಹ್ಯಾವ್ ಟು ಇನ್ಕ್ರೀಸ್ ದ ಟೈಮಿಂಗ್ಸ್ ಅಂತ ಏನ್ ಮಾಡ್ತೀನಿ, ಐ ನೀಡ್ ಟು ಮೇಕ್ ಅ ಪ್ಲಾನ್ ದಟ್ ಓಕೆ 30 ಮಿನಿಟ್ಸ್ ನ ಏನ್ ಮಾಡ್ತೀನಿ 45 ಮಿನಿಟ್ಸ್ಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಅಂದ್ರೆ ಅರ್ಥ, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ನಿಮ್ಗೆ ಒಂದು ಪ್ರಾಪರ್ ಪ್ಲಾನಿಂಗ್ ನ ಮಾಡೋದಕ್ಕೂ ಸಹ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಡೆಲಿಗೇಷನ್ ಅಂಡ್ ಕಂಟ್ರೋಲ್. ಡೆಲಿಗೇಷನ್ ಅಂಡ್ ಕಂಟ್ರೋಲ್ ಅಂತ ಅಂದ್ರೆ ಅರ್ಥ ಏನು, ನಿಮ್ಮ ಒಂದು ಏನ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವಾ, ರೆಸ್ಪಾನ್ಸಿಬಿಲಿಟೀಸ್ ನ ನೀವು ನಿಮ್ಮ ಫರ್ದರ್ ಅವ್ರ ಕೆಳಗಡೆ ಯಾರ್ಯಾರು ಇರ್ತಾರೆ ಅವ್ರಿಗೆ ನೀವು ವರ್ಕ್ ನ ಇಂಡಿವಿಜುವಲ್ಸ್ ಇನ್ನ ಸ್ಮಾಲ್ ಪಾರ್ಟ್ಸ್ ಆಗಿ ಏನ್ ಮಾಡ್ಬೋದು, ಡಿವೈಡ್ ಮಾಡಿ, ಅದಾದ್ಮೇಲೆ ಅವ್ರು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದಾರೆ ಅನ್ನೋದನ್ನ ಏನ್ ಮಾಡ್ಬೋದು, ನೀವು ಚೆಕ್ ಮಾಡ್ಬೋದು. ದಟ್ ಈಸ್ ವಾಟ್ ದ ಡೆಲಿಗೇಷನ್ ಅಂಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಅಂದ್ರೆ ಅರ್ಥ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಕೌಂಟಿಂಗ್ ನ ಅವಶ್ಯಕತೆ, ನೀಡ್ ಏನೇನಿದೆ ಅಂತ ಅಂದ್ರೆ, ಸೊ ಇಷ್ಟು ಕಾನ್ಸೆಪ್ಟ್. ಒಂದೇನು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ರೆಸ್ಪಾನ್ಸಿಬಿಲಿಟೀಸ್ ನ. ಇಟ್ ಮೇಕ್ಸ್ ಯು ಟು ವರ್ಕ್ ಇನ್ ಅನ್ ಮೋಟಿವೇಶನಲ್ ವೇ. Then you will get a easy datas and you will get ready hand information at any time, anywhere. Then you can make easy planning and you can take a proper decisions in the organization. And lastly, the delegation and control. So ಯಾವ ರೀತಿ ನೀವು ಒಂದು ವರ್ಕ್ ನ ಫರ್ದರ್ ಸಬ್ ಡಿವಿಷನ್ಸ್ ಆಗಿ ನೀವು ವರ್ಕ್ ನ ಅಲಾಟ್ ಮಾಡೋದಿರ್ಬೋದು, ಮತ್ತೆ ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ಏನ್ ಮಾಡ್ಬೋದು, ಡಿಸೈಡ್ ಮಾಡ್ಬೋದು ಫ್ರಮ್ ಬೈ ಟೇಕಿಂಗ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್. ಹೋಪ್ ನಾನು ಇವಾಗ ಮಾತಾಡಿದ್ದೆಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡು ನಾನು ಇವತ್ತಿನ ಕ್ಲಾಸ್ ನ ಸ್ಟಾಪ್ ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ನಿಮ್ಗೆ ಅಸೈನ್ಮೆಂಟ್ ನ ಕೊಟ್ಟಿದ್ದೀನಿ. ಏನದು ಅಸೈನ್ಮೆಂಟ್ ಅಂತ ಅಂದ್ರೆ, ಈ 3 ವ್ಯಕ್ತಿಗಳು ಏನ್ ಡಿಫೈನ್ ಮಾಡಿದ್ದಾರೆ ಅದನ್ನ ನಿಮ್ಮ ಓನ್ ಸೆಂಟೆನ್ಸ್ ಅಲ್ಲಿ ನೀವ್ ಏನ್ ಮಾಡ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು, ಅಥವಾ ಓನ್ ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಏನು ಈ ಡೆಫಿನಿಷನ್ ಏನ್ ಹೇಳ್ತಾ ಇದೆ ಅಂತ ನೀವ್ ಏನ್ ಮಾಡ್ಬೇಕಾಗುತ್ತೆ, ಬರ್ದು ತೋರ್ಸ್ಕೊಡ್ಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓಕೆ, ಒಂದು ರೆಸ್ಪಾನ್ಸಿಬಿಲಿಟಿ ಆಸ್ ಅಕೌಂಟಿಂಗ್ ನಿಮ್ ಕಂಪ್ನಿಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ರೆ ಏನೇನೋ ಪ್ರೀ ರಿಕ್ವಿಸಿಟ್ಸ್ ಅಥವಾ ಏನೇನೋ ಪ್ರಿಕಾಷನರಿ ಮೆಜರ್ಸ್ ಗಳನ್ನ ನೀವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವ್ ಏನ್ ಮಾಡ್ತೀವಿ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.